ರಾಜ್ಯಸಭೆ ಚುನಾವಣೆ ನಡೆಯಿತು. ಟಿ ಸೋಮಶೇಖರರು ಅಡ್ಡ ಮತದಾನ ಮಾಡಿದ್ದಾರೆ. ಇದು ಸರಿನಾ ಸರ್? ಸರ್ವರಿಗೂ ನಮಸ್ಕಾರ. ಇಂದು ರಾಜ್ಯಸಭೆ ಚುನಾವಣೆ ನಡೆಯಿತು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ JDS ಪಕ್ಷಕ್ಕೆ ಗೆಲುವಾಗಿದೆ. ಎರಡನೇದಾಗಿ ಟಿ ಸೋಮಶೇಖರ್ ಅವರ ಗೆಲುವಾಗಿದೆ. ಮೂರನೇದು ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಿದೆ. ನಾಲ್ಕನೇದು BJPಗೆ ಗೆಲುವಾಗಿದೆ. ಐದನೇದು ಕಾಂಗ್ರೆಸ್ಗೆ ಗೆಲುವಾಗಿದೆ. ಇವರಿಗೆ ಧನ್ಯವಾದ ಅಭಿನಂದನೆ ಸಲ್ಲಿಸುವ ಮೂಲಕ ನಾನು ವಿಶೇಷವಾಗಿ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸಲು ಬಯಸುತ್ತೇನೆ. ಅದಕ್ಕೆ ಕಾರಣ ಪ್ರತಿಯೊಂದು ಮಾಹಿತಿ ಪ್ರತಿಯೊಂದು ಮನೆಗೆ ನೀವು ಸಮಯಕ್ಕೆ ಪ್ರತಿಯೊಂದು ಕ್ಷಣ ತಿಳಿಸುತ್ತೀರಲ್ಲ, ತೋರಿಸುತ್ತೀರಲ್ಲ, ಅದಕ್ಕೆ ತಮಗೆ ಧನ್ಯವಾದಗಳು. ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಮೊದಲು ಗೆಲುವು ಹೇಗೆ? ಇದಕ್ಕೆ ರಾಜ್ಯದ 224 ಶಾಸಕರು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಸಲ್ಲಿಸುತ್ತಾರೋ ಬಿಡುತ್ತಾರೋ ಅದು ಅವರಿಗೆ ಬಿಟ್ಟ ವಿಷಯ. ಏಕೆಂದರೆ ಕುಮಾರಸ್ವಾಮಿಯವರು ಒಂದು ವೇಳೆ ಅಭ್ಯರ್ಥಿಗೆ ಕಣದಲ್ಲಿ ಇಳಿಸದೇ ಇದ್ದರೆ ಈ ಚುನಾವಣೆಗೆ ಇಷ್ಟೊಂದು ಮಹತ್ವ ಬರ್ತಿರಲಿಲ್ಲ. ಚುನಾವಣೆಗೆ ಮಹತ್ವ ಬಾರದೇ ಇದ್ದಾಗ ಶಾಸಕರಿಗೆ ಎಲ್ಲಿಂದ ಮಹತ್ವ ಬರ್ತಿತ್ತು? ಕುಮಾರಸ್ವಾಮಿಯವರು ಅಭ್ಯರ್ಥಿ ಹಾಕಿದ ಕಾರಣ ಆಯಾ ಪಕ್ಷದ ಶಾಸಕರಿಗೆ ಒಂದು ವಿಶೇಷ ಸ್ಥಾನಮಾನ ಸಿಕ್ಕಿದೆ. ರಾಜ್ಯ ನಾಯಕರಾಗಲಿ ಅಥವಾ ರಾಷ್ಟ್ರ ನಾಯಕರಾಗಲಿ ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಜಯ. ಈಗ ತಾವು ಕೇಳಿದಿರ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದು ಸರಿಯೋ ತಪ್ಪು? ನೋಡಿ, ಇಲ್ಲಿ ಎರಡು ವಿಷಯ ಬರುತ್ತೆ. ವಿಪ್ ಜಾರಿ ಆದ ನಂತರ ಅದಕ್ಕೆ ಪಕ್ಷದ ಆದೇಶದಂತೆ ಮತ ಚಲಾಯಿಸಬೇಕು. ಅದು ಶಾಸಕರ ಕರ್ತವ್ಯ, ಅದು ಒಂದು ಭಾಗ. ಎರಡನೇದಾಗಿ ಶಾಸಕರು ಬರೇ ಪಕ್ಷದಿಂದ ಮಾತ್ರ ಬಂದಿರುವುದಿಲ್ಲ, ತಮ್ಮ ವೈಯಕ್ತಿಕ ವರ್ಚಸ್ಸಿನ ಮೇಲೇನೂ ಗೆದ್ದು ಬಂದಿರ್ತಾರೆ. ಏಕೆಂದರೆ ಯಾವುದೇ ಮತದಾರರು ಶಾಸಕರಿಗೆ ಆಯ್ಕೆ ಮಾಡುವಾಗ ಒಂದು ಕಡೆ ಪಕ್ಷ ನೋಡಿ ಮತ ಹಾಕ್ತಾರೆ, ಇನ್ನೊಂದು ಕಡೆ ಆ ವ್ಯಕ್ತಿಗೆ ನೋಡಿ ಮತ ಹಾಕ್ತಾರೆ. ಪಕ್ಷ ವಿಪ್ ಜಾರಿ ಮಾಡಿದಾಗ ಆ ಪಕ್ಷ ಒಂದು ವೇಳೆ ಉಲ್ಲಂಘನೆ ಆದರೆ ಅವರು ತಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು. ಶಾಸಕರನ್ನು ಅನರ್ಹತೆಗೊಳಿಸೋದು ನನ್ನ ಲೆಕ್ಕಲೇ ತಪ್ಪು. ಅದು ತಪ್ಪಲ್ಲ, ಸರಿ ಅಂದರೆ ಇದು ನಮ್ಮ ದೇಶದ ರಾಷ್ಟ್ರಪತಿಗಳು ಸೇರಿದಂತೆ ಎಲ್ಲ ರಾಜ್ಯಪಾಲರು, ಪ್ರಧಾನಮಂತ್ರಿಗಳು ಸೇರಿದಂತೆ ಎಲ್ಲ ಮುಖ್ಯಮಂತ್ರಿಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸೇರಿದಂತೆ ಎಲ್ಲ ನ್ಯಾಯಾಧೀಶರು, ರಾಮ್ ಜೇಠ್ಮಲಾನಿ ಮತ್ತು ಕಪಿಲ್ ಸಿಬ್ಬಲ್ ಅವರು ಸೇರಿದಂತೆ ಎಲ್ಲ ವಕೀಲರು, ಚುನಾವಣಾ ಆಯೋಗದ ಮುಖ್ಯ ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲ ಚುನಾವಣಾ ಅಧಿಕಾರಿಗಳು, ಮಾಧ್ಯಮದ ಮಿತ್ರರು, ಎಲ್ಲ ಪಕ್ಷಗಳ ನಾಯಕರು, ಅಧ್ಯಕ್ಷರು, ಅಲ್ಲದೆ ಬುದ್ಧಿಜೀವಿಗಳು ನಾನು ಹೇಳುವ ಈ ವಿಷಯವನ್ನು ಚರ್ಚೆ ಮಾಡಬಹುದು. ಅದು ಏನೆಂದರೆ, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಬಹುಮತ ಇದ್ದಾಗ ಬಲಿಷ್ಠ ಪಕ್ಷಕ್ಕಾಗಲಿ ಅಥವಾ ಬಲಿಷ್ಠ ನಾಯಕನಿಗಾಗಲಿ ಅನುಕೂಲವಾಗುವಂಥ ವಾತಾವರಣ ಸೃಷ್ಟಿ ಮಾಡಿಕೊಳ್ಳಲು
ಕೆಲವೊಂದು ತಿದ್ದುಪಡಿ ಮಾಡಲಾಗುತ್ತಿದೆ. ಪಕ್ಷ ಬಿಟ್ಟು ಶಾಸಕರು ಹೋಗಬಾರದು ಅನ್ನುವ ದೃಷ್ಟಿಯಿಂದ ಶಾಸಕರು ವಿಪ್ ಉಲ್ಲಂಘನೆ ಮಾಡಿದರೆ ಅವರ ಶಾಸಕರನ್ನು ಸ್ಥಾನವನ್ನು ಅನರ್ಹಗೊಳಿಸಬೇಕೆಂದು ಒಂದು ಕಾನೂನು ಮಾಡಿದ್ದಾರೆ. ಆ ಕಾನೂನು ಪಾಸ್ ಆದ ನಂತರ ಇಲ್ಲಿ ಎಲ್ಲರೂ ಚರ್ಚೆ ಮಾಡಿ ಅಂಥ ಕಾನೂನುಗಳನ್ನು ರದ್ದು ಮಾಡಬೇಕು ಅಥವಾ ಅದರಲ್ಲಿ ನ್ಯಾಯಾಧೀಶರು ಮಧ್ಯೆ ಪ್ರವೇಶಿಸಬೇಕು ಅಥವಾ ವಕೀಲರು ಅದರ ಬಗ್ಗೆ ವಾದ ಮಂಡಿಸಬೇಕು. ಏಕೆಂದರೆ ಒಬ್ಬ ಲೋಕಸಭಾ ಸದಸ್ಯನಾಗಲಿ ಒಬ್ಬ ವಿಧಾನಸಭಾ ಸದಸ್ಯನಾಗಲಿ ಆಯ್ಕೆ ಆಗಬೇಕಾದ್ರೆ ಅಲ್ಲಿ ಎರಡು ಅಂಶಗಳು ಮುಖ್ಯವಾಗಿರುತ್ತವೆ. ಒಂದನೇದು ಪಕ್ಷ, ಎರಡನೇದು ಆ ವ್ಯಕ್ತಿ ಸರಿ ಇಲ್ಲದೆ ಇದ್ದರೆ ಈ ಕಾಲದಲ್ಲಿ ಒಂದು ಕಾಲಿತ್ತು ಇಂದಿರಾ ಗಾಂಧಿಯವರಿದ್ದಾಗ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ಗೆ ಗೆದ್ದು ಬರ್ತಿದ್ರು, ಪಕ್ಷದ ಮೇಲೆ ಬರ್ತಿದ್ರು. ಇವತ್ತು ಆ ಕಾಲಿಲ್ಲ. ಪಕ್ಷನೂ ನೋಡ್ತಾರೆ, ಜನ ವ್ಯಕ್ತಿನೂ ನೋಡ್ತಾರೆ. ಈಗ ಮತದಾರರು ತುಂಬ ಜಾಣರಾಗಿದ್ದಾರೆ. ಒಂದು ಕಾಲಿತ್ತು ಹೋಟ್ಲು ಧೋಕಾದೋ, ಮತ ಪಡೀರಿ ಮೋಸ ಮಾಡಿ. ಈಗ ಅದೇ ಉಲ್ಟಾ ಆಗಿದೆ. ನೋಟ್ಲೋ ಧೋಕಾದೋ ಅಂದರೆ ಹಣ ಪಡೀರಿ ಮೋಸ ಮಾಡಿ. ಚಿಕ್ಕಪೇಟೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ತಕರಾರು ನಡೆಯಿತು. ಅಲ್ಲೇನೆಂದರೆ ಜನ ಹಣ ಪಡೆದು ಮತ ಹಾಕಲಿಲ್ಲ. ಹಣ ಪಡೆದು ಮತ ಹಾಕಲಿಲ್ಲ ಅಂದರೆ ಹಣ ಪಡೆದು ಮೋಸ ಮಾಡಿದ್ರಂತ ಅರ್ಥ ಆಯಿತು. ಹೀಗೆ ಇವತ್ತು ಮತದಾರರು ತಮ್ಮ ಇಚ್ಛೆಯಂತೆ ಮತ ಚಲಾಯಿಸಲು ನಿರ್ಧಾರ ಮಾಡಿದ್ದಾರೆ. ಈಗ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಇನ್ನೂ ಸಾಬೀತಾಗಿಲ್ಲ. ಒಂದು ವೇಳೆ ಅವರು ಅಡ್ಡ ಮತದಾನ ಮಾಡಿದ್ದರೆ ಅವರಿಗೆ BJP ಪಕ್ಷದವರು ಪಕ್ಷದಿಂದ ಉಚ್ಚಾಟನೆ ಮಾಡಲು ಕ್ರಮ ಕೈಗೊಳ್ಳಬಹುದು. ಆದರೆ ಅವರ ಶಾಸಕರ ಸ್ಥಾನವನ್ನು ಅನುರ್ಜಿತಗೊಳಿಸಬೇಕೆಂದು ಮನವಿ ಮಾಡಿದರೆ ಅದು ಕಾನೂನಾತ್ಮಕ ಸರಿ ಇದೆ. ಆದರೆ ಪಕ್ಷದ ಮತಗಳಿಂದ ಮಾತ್ರ ಅವರು ಗೆದ್ದು ಬಂದಿಲ್ಲ, ಅವರಿಗೆ ತಮ್ಮ ವೈಯಕ್ತಿಕ ವ್ಯಕ್ತಿತ್ವದ ಮೇಲೂ ಗೆದ್ದು ಬಂದಿದ್ದಾರೆ. ಅಂದರೆ ಇಲ್ಲಿ ಒಂದು ಭಾಗ ಪಕ್ಷ, ಇನ್ನೊಂದು ಭಾಗ ಮತದಾರರ ಹಕ್ಕಿರುತ್ತೆ. ಪಕ್ಷದಂತೆ ಅವರು ಕರ್ಮ ಕೈಗೊಂಡಿದ್ದು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಏನು ತೊಂದರೆ ಇಲ್ಲ. ಬಟ್ ಶಾಸಕರ ಸ್ಥಾನದಿಂದ ಅವರಿಗೆ ಅನರ್ಹಗೊಳಿಸಿದರೆ ಚುನಾವಣಾ ವೆಚ್ಚ ಯಾರು ಭರಿಸಬೇಕು? ಜನರ ಮೇಲೆ ಚುನಾವಣೆ ಬಂದಾಗ ಮತ್ತೆ ಅವರು ಮತ ಹಾಕಲಾಕಿ ಯಾಕೆ ಹೋಗಬೇಕು? 5 ವರ್ಷಕ್ಕೆ ಅವರಿಗೆ ಆಯ್ಕೆ ಮಾಡಿರ್ತಾರೆ. ಆ 5 ವರ್ಷದ ಅವಧಿಯನ್ನು ಮೊಟಕುಗೊಳಿಸಿ ಮತ್ತೆ ಚುನಾವಣೆ ಮಾಡುವುದು ಸರಿನಾ ಅನ್ನೋದು ಚರ್ಚೆ ಆಗಬೇಕು. ಚರ್ಚೆ ಆದ ನಂತರ ಸರಿ ಅಂತ ಅನಿಸಿದಾಗ ಸರ್ಕಾರದಲ್ಲಿ ಈ ಕಾಯ್ದೆಯನ್ನು ತಿದ್ದುಪಡಿ ಆಗಬೇಕು. ಸರ್ಕಾರ ತಿದ್ದುಪಡಿ ಮಾಡದೇ ಇದ್ದಾಗ ನ್ಯಾಯಾಧೀಶರು ಸ್ವಯಂ ಪ್ರೇರಿತ ಈ ಪ್ರಕರಣವನ್ನು ದಾಖಲಿಸಿಕೊಂಡು ರದ್ದು ಮಾಡಬಹುದು. ನ್ಯಾಯಾಧೀಶರು ಮಾಡದೇ ಇದ್ದಾಗ ರಾಮ್ ಜೇಠ್ಮಲಾನಿ ಅಂತ ವಕೀಲರು ವಾದವನ್ನು ಮಂಡಿಸಿ ಇದು ರದ್ದುಪಡಿಸಲು ಒತ್ತಾಯ ಮಾಡಬಹುದು. ಈಗ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದೇ ಆದಲ್ಲಿ ಅವರ ಮೇಲೆ ಪಕ್ಷ ಶಿಸ್ತಿನ ಕ್ರಮ ಕೈಗೊಳ್ಳುವುದು ಅವರ ಪಕ್ಷಕ್ಕೆ ಬಿಟ್ಟದ್ದು. ಆದರೆ ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಬರಬೇಕಾದ್ರೆ ಈಗಿರುವ ಹಾಲಿ ಅಧ್ಯಕ್ಷರಾದ ವಿಜೇಂದ್ರ ಅವರಿಗೆ ನಂಬಿಕೊಂಡು ಬಂದವರ ಮೇಲೆ ಕ್ರಮ ಕೈಗೊಂಡರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ವಿಜೇಂದ್ರ ಅವರು ತುಂಬ ಜಾಣರಿದ್ದಾರೆ, ಅವರು ಯೋಚನೆ ಮಾಡ್ತಾರೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟ ವಿಷಯ. ಈಗ ನಾನು ಹೇಳ್ದಂಗೆ ಪ್ರಜಾಪ್ರಭುತ್ವಕ್ಕೆ ಗೆಲುವು ಹೇಗೆ ಅಂದರೆ ಒಬ್ಬ ಮತದಾರ ತನ್ನ ಮತ ಚಲಾಯಿಸುವ ಮುಂಚೆ ತನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಜನರ ನೀರಿಗಾಗಿ ಬೇಡಿಕೆ ಇಟ್ಟಿರೋದು ಇದು
ರಾಜ್ಯದ 224 ಶಾಸಕರು ಸೇರಿದಂತೆ ದೇಶದ ಎಲ್ಲ ಶಾಸಕರಿಗೂ ಒಂದು ಪಾಠ ಆಗಿದೆ. ಇಂಥ ಶಾಸಕರು ಪ್ರತಿಯೊಂದು ಕ್ಷೇತ್ರದಲ್ಲಿ ಇರಲೆಂದು ನಾನು ಭಾವಿಸಿದ್ದೇನೆ. ಅದಕ್ಕೆ ಕಾರಣ ಅವರು ಇವತ್ತು ನಡೆದುಕೊಂಡ ರೀತಿ. ನಾನು ಇದುವರೆಗೆ ಎಸ್ ಟಿ ಸೋಮಶೇಖರ್ ಅವರಿಗೆ ಭೇಟಿಯಾಗಿಲ್ಲ, ಅವರು ನನಗೆ ಭೇಟಿಯಾಗಿಲ್ಲ. ಆದರೆ ವಿಷಯ ಏನಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರಿಯಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಚರ್ಚೆ ಮಾಡಬಹುದು. ಈಗ ಮಾಧ್ಯಮದವರು ಇದಕ್ಕೆ ಚರ್ಚೆಯಲ್ಲಿ ತಗೊಂಡ್ರೆ, ಅವರು ನನ್ನ ಜೊತೆ ಚರ್ಚೆ ಮಾಡೋಕ್ಕೆ ಬಂದರೆ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು.